ನಮಸ್ತೆ. ಜೀವನದಲ್ಲಿ ಆಗ್ಲೇ ಇರೋದಕ್ಕೆ ಡೀಟೇಲ್ಡ್ ಆಗಿ ಥ್ಯಾಂಕ್ಸ್ ಹೇಳೋದಕ್ಕೆ ಗ್ರ್ಯಾಟಿಟ್ಯೂಡ್ ಪ್ರೇಯರ್. ಹೋಟೆಲ್ಗೆ ಹೋದಾಗ ನಾವು ಹೇಗೆ ನನಗೆ ಬಟರ್ ಪನ್ನೀರ್ ಮಸಾಲಾನೇ ಬೇಕು, ಮಶ್ರೂಮೇ ಬೇಕು, ಇಡ್ಲಿ ವಡಾನೇ ಬೇಕು, ಆ ಥರ ಸ್ಪೆಸಿಫಿಕ್ ಆಗಿ ಆರ್ಡರ್ ಮಾಡ್ತೀವಿ. ಬಟರ್ ಮಸಾಲ ದೋಸೆನೇ ಬೇಕು. ಅದೇ ಥರ ಥ್ಯಾಂಕ್ಸ್ ಹೇಳ್ಬೇಕಾದ್ರೂ ದೇವ್ರಿಗೆ ಡೀಟೇಲ್ಡ್ ಆಗಿ ಥ್ಯಾಂಕ್ಸ್ ಹೇಳೋದು ಗ್ರ್ಯಾಟಿಟ್ಯೂಡ್ ಪ್ರೇಯರ್. ಅದನ್ನು ನಾನು ಶೇರ್ ಮಾಡ್ತೀನಿ. ನಿಮಗೆ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ, ಫ್ಯಾಮಿಲಿಗೆ ಶೇರ್ ಮಾಡಿ. ಫಸ್ಟ್ ಒನ್, 9 ನವಗ್ರಹಗಳು ನಮ್ಮ ಜೀವನದಲ್ಲಿ ನಮ್ಮ ಕರ್ಮಫಲನ ಕೊಡೋದು ನವಗ್ರಹಗಳು. ಸೊ ಅದಕ್ಕೆ ನವಗ್ರಹಗಳಿಗೆ ಸ್ಪೆಷಲ್ ಥ್ಯಾಂಕ್ಸ್. ಅದರಲ್ಲಿ ಇಂಪಾರ್ಟೆಂಟ್ ಆಗಿ ಸೂರ್ಯ ಅಂದರೆ ನನಗೆ ತುಂಬ ಪ್ರೀತಿ. ನನಗೆ ಪ್ರತ್ಯಕ್ಷ ಕಾಣೋ ದೇವರು ಸೂರ್ಯ ಅನಿಸುತ್ತೆ. ಮತ್ತು ಯಾರು ಮೀಡಿಯೇಟ್ರ್ ಇಲ್ಲ, ಪೂಜಾರಿ ಮತ್ತು ವಾಚ್ಮೆನ್ನು ಯಾರು ಮಧ್ಯದಲ್ಲಿಲ್ಲ. ಡೈರೆಕ್ಟಾಗಿ ಬೆಳಗ್ಗೆ ಹೋದರೆ ಸನ್ ಸೋಕಿಂಗ್ ಮೆಡಿಟೇಷನಲ್ಲಿ ಡೈರೆಕ್ಟಾಗಿ ಸಿಗ್ತಾನೆ, ಡೈರೆಕ್ಟಾಗಿ ಮಾತಾಡಿಸ್ಬೋದು. ಸೊ ನವ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿವೆಚ್ಚ ರಾಹುವೆ ಕೇತುವೆ ನಮೋ ನಮಃ. ನೆಕ್ಸ್ಟ್, ಪಂಚಭೂತಗಳು. ನಮ್ಮ ದೇಹ ಮಾಡಿರೋದು ಪಂಚಭೂತದಿಂದ. ಸೊ ದುರ್ಗಾದೀಪ ಪೂಜೆ ಅಟೆಂಡ್ ಮಾಡಿದ್ದೆ. ಅದರಲ್ಲಿ ತುಂಬ ಚೆನ್ನಾಗಿ ಅನಿಸ್ತು. ಅವ್ರು 5 ದೀಪ ಹಚ್ಬೇಕಾದ್ರೂ ದುರ್ಗೆನ ಆವಾಹನೆ ಮಾಡಿ ಹಚ್ತಾರೆ. ಜಲದುರ್ಗೆ, ವಾಯುದುರ್ಗೆ, ಅಗ್ನಿದುರ್ಗೆ, ಆಕಾಶ ದುರ್ಗೆ, ಭೂದುರ್ಗೆ. ನಮ್ಮ ದೇಹ ಮಾಡಿರೋದು ನೀರಿನಿಂದ, ವಾಟರ್ 70%ಗಿಂತ ಜಾಸ್ತಿ ವಾಟರ್ ಇದೆ. ಮತ್ತು ಪ್ರಾಣಶಕ್ತಿ ವಾಯು ಏನು ಇಲ್ದಿದ್ರೂ ಇರ್ಬೋದು, ಆದರೆ ಪ್ರಾಣಶಕ್ತಿ ವಾಯು ಇಲ್ದಿದ್ರೆ 2 ನಿಮಿಷನೂ ಇರೋದಕ್ಕಾಗಲ್ಲ. ಮತ್ತು ಅಗ್ನಿ, ಆಕಾಶ, ಭೂಮಿ ತಾಯಿ. ಅದನ್ನು ದಿನನಿತ್ಯದಲ್ಲಿ ಇದನ್ನು ಥ್ಯಾಂಕ್ಸ್ ಹೇಳಿದ್ರೆ ಏನು ಡಿಫ್ರೆನ್ಸ್ ಆಗುತ್ತೆ ಅಂತ ನಾನು ಹೇಳೋದಲ್ಲ, ನೀವು ಅನುಭವಿಸಿ ನೋಡಬೇಕು. ಈಗ ಸಕ್ಕರೆನ ಎಷ್ಟೇ ಚೆನ್ನಾಗಿದೆ, ಸ್ವೀಟ್ ಆಗಿದೆ, ಅದ್ಭುತವಾಗಿದೆ ಅಂತ ನಾನು ಹೇಳಿದ್ರೆ ಅದು ಯಾರಿಗೂ ಗೊತ್ತಾಗೋದಿಲ್ಲ. ನೀವು ಇದನ್ನ ಪ್ರಾಕ್ಟೀಸ್ ಮಾಡಿ ಟೇಸ್ಟ್ ಮಾಡಿ ನೋಡಿದ್ರೆ ನಿಮಗೆ ಅದ್ರ ವ್ಯತ್ಯಾಸ ಗೊತ್ತಾಗುತ್ತೆ. ನೆಕ್ಸ್ಟು, ನಮ್ಮ ಸುತ್ತಮುತ್ತ ಇರೋ ನಮ್ಮ ಮನೆಗೆ ಬರೋ ಕೆಲಸದವರು, ಕಸ ಎತ್ಕೊಂಡು ಹೋಗೋಕೆ ಬರೋರು, ಡಾಕ್ಟರ್ಸು, ಕಮ್ಯುನಿಟಿ ಪೀಪಲು, ಪೊಲೀಸು, ಪೋಸ್ಟ್ಮೆನ್ನು, ಗೌರ್ಮೆಂಟ್ ಪೀಪಲು, IT ಪೀಪಲು, ಬೇರೆ ಬೇರೆ ರೀತಿಯಲ್ಲಿ ಡಿವಿಷನ್ಸಲ್ಲಿ ತುಂಬ ಜನ ನಮಗೋಸ್ಕರ ಕೆಲಸ ಮಾಡ್ತಾ ಇದ್ದಾರೆ. ಅವ್ರಿಗೆಲ್ಲ ಥ್ಯಾಂಕ್ಸ್. ಸ್ಪೆಷಲ್ ಥ್ಯಾಂಕ್ಸ್ ಫ್ರೀಡಮ್ ಫೈಟರ್ಸ್ಗೆ, ಆರ್ಮಿ ಪೀಪಲ್ಗೆ, ನೇವಿ ಪೀಪಲ್ಗೆ. ದೇಶನ ಕಾಯ್ತಾ ಇರೋದಕ್ಕೆ ನಾವಿಲ್ಲಿ ಸೇಫಾಗಿ ಆರಾಮಾಗಿ ಕೂತಿದ್ದೀವಿ. ಅವ್ರಿಗೆಲ್ಲ ಥ್ಯಾಂಕ್ಸ್. ಅವ್ರ ಫ್ಯಾಮಿಲಿಗೆಲ್ಲ ನೆಮ್ಮದಿ ಸಿಕ್ಕಲಿ ಅಂತ. ಮತ್ತು ಊಟಕ್ಕೆ, ನಾವು ತಿನ್ನೋ ಊಟಕ್ಕೆ ಥ್ಯಾಂಕ್ಸ್. ಯಾರು ಅದನ್ನು ಬಿತ್ತನೆ ಮಾಡಿದ್ದಾರೆ ಮತ್ತು ಅದನ್ನು ಬೆಳೆಸಿದ್ದಾರೆ, ಅದು ಎಲ್ಲೆಲ್ಲಿ ಯಾರ್ಯಾರು ಅದನ್ನು ಮಾರ್ಕೆಟಿಂಗು ಮತ್ತು ಬೇರೆ ರೀತಿಲಿ ತಂದು ತರಕಾರಿ ಅಂಗಡಿಗೆ ತಂದು ಮತ್ತೆ ಅದು ರೇಷನ್ ಅಂಗಡಿಗೆ ಬಂದು ಮತ್ತೆ ಅದು ನಾವು ತೊಗೊಂಡು ನಮ್ಮ ಮನೇಲಿ ಅಡುಗೆಯವ್ರು ಮಾಡಿ ಮತ್ತು ಎಲ್ಲೆಲ್ಲಿ ಅದು ಯಾರ್ಯಾರು ಇನ್ವಾಲ್ವ್ ಆಗಿದ್ದಾರೋ ಆ ಎಂಟೈರ್ ಟ್ರಾನ್ಸಾಕ್ಷನಲ್ಲಿ ಆ ಊಟ ಬಂದು ನಮ್ಮ ತಟ್ಟೆಗೆ ಸೇರಬೇಕು ಅಂದರೆ ಅವ್ರಿಗೆಲ್ಲ ಕೃತಜ್ಞತೆ ಹೇಳಿ ದೇವರಿಗೆ ಸಮರ್ಪಣೆ ಮಾಡಿ ಪ್ರಸಾದ ರೂಪದಲ್ಲಿ ಸ್ವೀಕಾರ ಮಾಡಿದ್ರೆ ಅದು ಊಟ ಹೋಗಿ ಪ್ರಸಾದ ಆಗಿದ ತಕ್ಷಣವೇ ಎನರ್ಜೈಸ್ ಫುಡ್ ಆಗೋಗುತ್ತೆ. ಸೊ ಈ ರೀತಿಲಿ ಎನರ್ಜೈಸ್ ಫುಡ್ನ ಕೃತಜ್ಞತೆ ಭಾವದಲ್ಲಿ ತಿಂದರೆ ನಿಮ್ಮ ದೇಹ ಬೈ ಡಿಫಾಲ್ಟ್ ಎನರ್ಜೆಟಿಕ್ ಆಗಿರುತ್ತೆ. ಮತ್ತು ಸೋರ್ಸ್ ಆಫ್ ಮನಿ, ದುಡ್ಡು ಎಲ್ಲಿಂದ ಬರ್ತಾ ಇದೆ? ನೀವು ಕೆಲಸ ಮಾಡ್ತಾ ಇರೋ ಕಂಪ್ನಿ, ಮ್ಯಾನೇಜರ್ಸು, ನಿಮ್ಮ ಟೆನೆಂಟ್ಸು, ಇಲ್ಲ ನಿಮ್ಮ ಹಸ್ಬೆಂಡು, ಯಾರ್ಯಾರು ಎಲ್ಲೆಲ್ಲಿಂದ ದುಡ್ಡು ಬರ್ತಾ ಇದೆಯೋ ಅದಕ್ಕೆಲ್ಲ ಕೃತಜ್ಞತೆ ಭಾವದಿಂದ ಥ್ಯಾಂಕ್ಸ್ ಹೇಳಿ. ಅದಲ್ದಿರ ನೀವು ಪ್ರತಿ ಸತಿ ದುಡ್ಡನ್ನ ನೀವು
ಯೂಸ್ ಮಾಡ್ಬೇಕಾರೆ ಅಂದ್ರೆ ದುಡ್ಡು ಕೊಟ್ಟು ಏನಾರ ಕೊಡ್ಬೇಕಾರೆ, ತರಕಾರಿ ತಗೋಬೇಕಾರೆ, ಕೆಲ್ಸದವ್ರು ಕೊಡ್ಬೇಕಾರೆ, ಸ್ಕೂಲ್ ಫೀಸ್ ಕೊಡ್ಬೇಕಾರೆ, ಪ್ರತಿಯೊಂದು ಏನಕ್ಕೆ ನೀವು ದುಡ್ಡು ಉಪಯೋಗಿಸ್ತಿರೋ ಅದನ್ನ ಆಶೀರ್ವಾದ ಮಾಡಿ ಕಳ್ಸಿದ್ರೆ ಅದ್ರ 10ರಷ್ಟು ನಿಮ್ಗೆ ವಾಪಸ್ ಬರುತ್ತೆ. ನೀವು ಸಾಸಿವೆ ಕಾಳಷ್ಟು ಕೊಟ್ರೆ ಕಡಲೆ ಕಾಳಷ್ಟು ದೇವರು ನಿಮ್ಗೆ ಕೊಡ್ತಾನೆ ಅನ್ನೋ ಒಂದು ಗಾದೆ ಕೂಡ ಇದೆ. ಆದ್ರೆ ಅದು ನನ್ನ ಲೈಫಲ್ಲಿ ನಿಜ. ಬೇರೆಯವ್ರ ಲೈಫಲ್ಲೂ ಅವರಾಗೆ ಅವರು ಸಕ್ಕರೆ ಥರ ಟೇಸ್ಟ್ ಮಾಡಿ ನೋಡಬೇಕು, ನಂಬಿಕೆ ಇರಬೇಕು. ಬಾಡಿ ಪಾರ್ಟ್ಸ್ಗೆ ಜೀವನ ಇಡೀ ನಾವು ಹುಟ್ದಾಗಿಂದನೂ ಏನು ಎಕ್ಸ್ಪೆಕ್ಟ್ ಮಾಡ್ದಿರಾ ಭಗವಂತ ನಮ್ಗೆ ಈ ದೇಹನ ಕೊಟ್ಟು ಏನೋ ರೆಂಟ್ ಕೇಳ್ದಿರ, ಬರೀ ಪ್ರೀತಿ ಭಕ್ತಿ ಅಷ್ಟೇ ಕೇಳಿರೋದು. ಇನ್ನೇನು ಆ ಪೂಜೆ ಮಾಡು ಈ ಪೂಜೆ ಮಾಡು ಏನೂ ಇಲ್ಲ. ಕೃತಜ್ಞತೆ ಭಾವದಿಂದ ಬದುಕು, ಪ್ರೀತಿ ವಿಶ್ವಾಸದಿಂದ ಇರು, ಪ್ರೀತಿ ಭಕ್ತಿ ನಂಬಿಕೆ ಅಷ್ಟೇ ದೇವ್ರು ಕೇಳೋದು. ನೀವು ನೀರು ಕೊಟ್ರು ದೇವರು ಅದನ್ನ ಸ್ವೀಕಾರ ಮಾಡ್ತಾನೆ ಪ್ರೀತಿಯಿಂದ. ತುಳಸಿ ದಳ ಅದೇ ಥರ ನಮ್ಮ ದೇಹ ಅಂಗಾಂಗಗಳು, ಹಾರ್ಟು, ಲಂಗ್ಸು, ಬ್ರೈನು, ಪ್ರತಿಯೊಂದು ಸೆಲ್ಸೂ ನಿಸ್ವಾರ್ಥ ಭಾವದಿಂದ ಪ್ರತಿಕ್ಷಣ ನಮಗೋಸ್ಕರ ಕೆಲಸ ಮಾಡ್ತಾ ಇದೆ. ಅದಕ್ಕೆ ನಾವು ಥ್ಯಾಂಕ್ಸ್ ಹೇಳಬೇಕು. ಮತ್ತು ನಮ್ಮ ಆ್ಯನ್ಸಿಸ್ಟರ್ಸ್, ಕಣ್ಣಿಗೆ ಕಾಣೋ ದೇವರು ಅಪ್ಪ ಅಮ್ಮ, ಅಪ್ಪ ಅಮ್ಮ, ಅವ್ರ ಅಪ್ಪ ಅಮ್ಮ, ಅವ್ರ ಅಪ್ಪ ಅಮ್ಮ. ಸೊ ಪ್ರತಿಯೊಂದು ಈಗ ಮದುವೆ ಆಗಲಿ, ಯಾವುದೇ ಒಂದು ಹಬ್ಬ ಆಗಲಿ, ಯಾವುದೇ ಒಂದು ಇದಾಗಲಿ, ಫಸ್ಟು ಆ್ಯನ್ಸಿಸ್ಟರ್ಸ್ ಪೂಜೆ ಮಾಡ್ತಾರೆ. ಯಾಕಂದರೆ ಅವರು ನಮಗೆ ಆಶೀರ್ವಾದ ಮಾಡಿದ್ರೆ ನಾವು ಯಾವ ಲೆವೆಲಲ್ಲಿ ಇದ್ದೀವಿ ಅದು ಅವರೊಂದು ಆಶೀರ್ವಾದ ಇದ್ದರೆ ನಮ್ಗೇನೇ ಒಂದು ಕಷ್ಟ, ಏನೇ ಒಂದು ಸುಖ ಬರಲಿ ಅದನ್ನು ನಾವು ಜೀರ್ಣಿಸ್ಕೊಳೋ ಅಂಥ ಶಕ್ತಿ ಸಿಗುತ್ತೆ, ಬರುತ್ತೆ. ಮತ್ತು ಕವಚ ಥರ ರಕ್ಷಣೆ ಮಾಡ್ತಾರೆ ನಮ್ಮನ್ನ, ಮತ್ತು ಗೈಡೆನ್ಸ್ ಸಿಗುತ್ತೆ. ಸೊ ಅದಕ್ಕೆ ಆ್ಯನ್ಸಿಸ್ಟರ್ಸ್, ನಿಮ್ಮಪ್ಪ ತಂದೆ ಕಡೆ, ತಾಯಿ ಕಡೆ, ನಿಮ್ಮ ಹಸ್ಬೆಂಡ್ ಕಡೆ, ನಿಮ್ಮ ಅತ್ತೆ ಮಾವನ ಕಡೆ, ಆಮೇಲೆ ನೀವು ಜೀವನದಲ್ಲಿ ಯಾರ ನಿಮಗೆ ಪರಿಚಯ ಇರೋರು, ಪ್ರೀತಿ ಪಾತ್ರರು ಯಾರು ಸತ್ತೋಗಿದ್ರೆ ಅವ್ರಿಗೆಲ್ಲ ಥ್ಯಾಂಕ್ಸ್ ಹೇಳಿ. ಮತ್ತು ಅವ್ರು ಯಾವ್ಯಾವ ಲೆವೆಲಲ್ಲಿ ಅವ್ರ ಆತ್ಮ ಇದೆಯೋ ಅದಕ್ಕೆಲ್ಲನೂ ಒಂಥರ ಲಿಬ್ರೇಷನ್ ಸಿಗುತ್ತೆ. ಅಂದರೆ ಅವ್ರು ಯಾವ ಸ್ಥಾನದಲ್ಲಿದ್ದಾರೋ ಅದರಿಂದ ಮೇಲ್ಪಟ್ಟ ಹೋಗೋದಕ್ಕೆ ಅವ್ರಿಗೆ ಸಹಾಯ ಆಗುತ್ತೆ. ನೀವು ಸ್ವಲ್ಪ ಒಂದು ನಿಮಿಷದ ಪ್ರಾರ್ಥನೆ ಅವ್ರಿಗೋಸ್ಕರ, ಅವ್ರಿಗೆ ಬೆಟ್ಟದಷ್ಟು ಪ್ರಾರ್ಥನೆ ಅಷ್ಟು ಹೆಲ್ಪ್ ಮಾಡುತ್ತೆ. ಮತ್ತು ರಿಯಲ್ ಲೈಫ್ ಗುರುಗಳು, ನಿಮ್ಮ ಟೀಚರ್ಸು, ನಿಮ್ಮ ಚಿಕ್ಕ ಮಕ್ಕಳುಗಳು, ಯಾರ್ಯಾರಿಂದ ನಿಮ್ಗೆ ಏನೇನು ಪಾಠ ಕಲ್ತಿದ್ದೀರೋ ಅವ್ರಿಗೆಲ್ಲ ಥ್ಯಾಂಕ್ಸ್ ಹೇಳಿ. ನಿಮ್ಮ ಸ್ವಂತ ಫ್ಯಾಮಿಲಿ ಪೀಪಲ್ ಯಾರ್ಯಾರು ನಿಮಗೆ ಪ್ರೀತಿ ಕೊಟ್ಟಿದ್ದಾರೆ, ಯಾರ್ಯಾರು ನಿಮ್ಮನ್ನ ಖುಷಿ ಪಡಿಸ್ತಾರೆ, ನಿಮ್ಮ ಮಕ್ಕಳು, ನಿಮ್ಮ ಹಸ್ಬೆಂಡು, ಫ್ಯಾಮಿಲಿ, ಅಪ್ಪ ಅಮ್ಮ, ನಿಮ್ಮ ಫ್ರೆಂಡ್ಸು, ಸ್ಪೆಷಲ್ ಫ್ರೆಂಡ್ಸು, ನಿಮ್ಮ ಪೆಟ್ಸು, ಅನಿಮಲ್ಸು, ನೇಚರ್, ಗುಡ್ಡ ಬೆಟ್ಟ, ಆಕಾಶ, ಭೂಮಿ, ಮರಗಳು, ನದಿ, ಸಾಗರ ಎಲ್ಲನೂ ನಮಗೋಸ್ಕರ ಯಾವುದೋ ಒಂದು ರೀತಿಲಿ ಅವಲಂಬಿಸ್ಕೊಂಡಿದ್ದೀವಿ ನಾವು. ಅದಕ್ಕೆಲ್ಲ ಕೃತಜ್ಞತೆ ಭಾವದಿಂದ, ಒಂದು ಪಕ್ಷಿಗೆ ಊಟ ಮಾಡೋಕ್ಕೆ ಮುಂಚೆ ಪಕ್ಷಿಗೆ ಇಲ್ಲ ಒಂದು ನಾಯಿಗೋ ನರಿಗೋ ಯಾವ ವಸ್ತು ಇಲ್ಲ, ಯಾರು ನಿಮ್ಮ ಮನೆ ಮುಂದೆ ಬರ್ತಾರೋ ಅವ್ರಿಗೆ ಖಂಡಿತವಾಗೂ ಊಟನ ನಿಸ್ವಾರ್ಥ ಭಾವದಿಂದ ಕೊಡಿ. ನಿಮಗೆ ಬೇರೆ ಲೆವೆಲ್ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಆಮೇಲೆ ಆಶೀರ್ವಾದನ ಕಲೆಕ್ಟ್ ಮಾಡ್ಕೊಳ್ಳಿ. ಎಲ್ಲೆಲ್ಲಿ ಸಾಧ್ಯ ಆಗುತ್ತೋ ಅಲ್ಲೆಲ್ಲ ಆಶೀರ್ವಾದನ ಕಲೆಕ್ಟ್ ಮಾಡ್ಕೊಳ್ಳಿ. ಆಶೀರ್ವಾದ ಒಂದೇನೆ, ಬ್ಲೆಸ್ಸಿಂಗ್ಸ್ ಒಂದೇನೆ. ನೀವು ಯಾವುದೇ ಮೂಲೆಯಲ್ಲಿ ಇದ್ರೂ ಮ್ಯಾಜಿಕ್ ಕಾರ್ಡ್ ಥರ ವರ್ಕ್ ಆಗುತ್ತೆ. ನಿಮ್ಮನ್ನ ಹಾಗೆ ರಕ್ಷಣೆ ಮಾಡುತ್ತೆ. ನಿಮ್ಮ ಆರಾ ಲೆವೆಲು, ನಿಮ್ಮ ಪಾಸಿಟಿವ್ ಎನರ್ಜಿ ಬೇರೆ ಲೆವೆಲಲ್ಲಿ ಇರುತ್ತೆ. ನಿಮಗೆ ಎಷ್ಟು ಆಶೀರ್ವಾದ ಸಂಪಾದಿಸಿದ್ದೀರ ನಿಮ್ಮ ಜೀವನದಲ್ಲಿ ಅನ್ನೋದು ತುಂಬ 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 ಇಂಪಾರ್ಟೆಂಟ್ ಆಗುತ್ತೆ. ಅದೊಂಥರ ಟ್ರಂಪ್ ಕಾರ್ಡ್ ಇದ್ದಂಗೆ, ನಿಮಗೆ ಗೊತ್ತೇ ಇಲ್ದಂಗೆ ನಿಮ್ಮನ್ನ ಕವಚ ಥರ ರಕ್ಷಣೆ ಮಾಡ್ತಾ ಇರುತ್ತೆ. ಮತ್ತು ಸ್ಕ್ರಿಪ್ಚರ್ಸ್, ರಾಮಾಯಣ, ಮಹಾಭಾರತ, ಭಾಗವತ, ದುರ್ಗಾ ಸಪ್ತಶತಿ, ಗುರುಚರಿತ್ರೆ, ಸಾಯಿಬಾಬಾ ಚರಿತ್ರೆ, ಇದನ್ನೆಲ್ಲ ಯಾರ್ಯಾರು ಲಲಿತಾ ಸಹಸ್ರನಾಮ, ವಿಷ್ಣು ಸಹಸ್ರನಾಮ, ಶಿವ ಸಹಸ್ರನಾಮ, ಯಾರ್ಯಾರು ಭಾಗವತಮು
ಗೀತಾ ಯಾರ್ಯಾರು ಬರ್ದಿದ್ದಾರೋ ಅವ್ರಿಗೆಲ್ಲ ಥ್ಯಾಂಕ್ಸ್ ಹೇಳಿ. ಆಮೇಲೆ ನಾನು ಕರೆಕ್ಟ್ ಆಗೋ ಸ್ಪಿರಿಚುವಲ್ ಗುರುಗಳು ಶಂಕರಾಚಾರ್ಯರು, ಮಾಧ್ವಾಚಾರ್ಯರು, ಮತ್ತು ರಾಮಾನುಜಮ್ಮು, ರಾಘವೇಂದ್ರ ಸ್ವಾಮಿಗಳು, ದತ್ತಾತ್ರೇಯ, ಮತ್ತು ಸಾಯಿಬಾಬಾ, ನಮ್ಮ ಸ್ಕೂಲ್ ಟೀಚರ್ಸು, ಮತ್ತು ನನ್ನ ಫ್ರೆಂಡ್ಸು, ಯಾರ್ಯಾರು ಹೆಲ್ಪ್ ಮಾಡಿದಾರೋ ನಾನು ಅವ್ರಿಗೆಲ್ಲ ಥ್ಯಾಂಕ್ಸ್. ಆಮೇಲೆ ನನ್ನ ಸುತ್ತಮುತ್ತ ಇರೋ ಎನಿಮೀಸ್, ಯಾರು ಎನಿಮಿ ಆಗಿ ಅಂದರೆ ನನ್ನನ್ನು ಯಾರು ಇಷ್ಟಪಡಲ್ವೋ, ಇಲ್ಲ ನನ್ನನ್ನು ಇಷ್ಟ ಅಂತಲ್ಲ, ಲೈಕ್ ಅವರಿಂದನೇ ನಾನು ಈ ಹಾದಿಗೆ ಬಂದು ಈ ಒಂದು ಅಧ್ಯಾತ್ಮ ಲೈನಲ್ಲಿ ದೇವರು ಅಂತ ಒಂದು ಎಕ್ಸ್ಪೀರಿಯನ್ಸ್ ಪಡ್ಕೊಂಡಿದ್ದೆ ಅವರಿಂದ. ಅಜ್ಜಿ ಹೇಳ್ತಾ ಇತ್ತು, ನನ್ಗೆ ಅಕ್ಕ ತಂಗಿದಿರು ನನ್ನನ್ನು ತುಂಬ ಪ್ರೀತಿ ಮಾಡೋರು ಏನಾರ ನಮ್ಮನೇಲಿ ಇದ್ದಿದ್ದೀರ ಬರೀ ಅವ್ರನ್ನ ನೋಡ್ಕೊಂಡು ನಾನು ಆರಾಮಾಗಿ ಇದ್ಬಿಡ್ತಾ ಇದ್ದೆ. ಆದರೆ ನನಗೆ ಯಾರು ಅಕ್ಕ ತಂಗಿದಿರ್ಲಿಲ್ಲ. ಅದಕ್ಕೆ ಜಗತ್ತಲ್ಲಿರೋರೆಲ್ಲ ನನ್ನ ಅಕ್ಕ ತಂಗಿದಿರು, ಅಣ್ಣ ತಮ್ಮದಿರು. ಸೊ ಬರೀ ಮನೆಗೆ ಮಾತ್ರ ಅಲ್ಲ, ನಾನು ಪ್ರಪಂಚಕ್ಕೆ ನನ್ನಿಂದ ಉಪಯೋಗ ಆಗೋದಾದ್ರೆ ಆಗಲಿ ಬಿಡು ಅಂತ ಆ ಭಾವದಲ್ಲಿದ್ದರು. ಮತ್ತು ಇಷ್ಟ ದೇವತಾಸ್, ನಮ್ಮನೆ ದೇವರು ಲಕ್ಷ್ಮೀ ನರಸಿಂಹ. ಸೊ ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನರಸಿಂಹಂ ಭೀಷಣಂ ಭದ್ರಂ ಮೃತ್ಯುಂ ನಮಾಮ್ಯಂ. ಕೊರೋನಾ ಟೈಮಲ್ಲೂ ಲಕ್ಷ್ಮೀ ನರಸಿಂಹನ್ ಹೋಮನೆ ಮಾಡ್ತಾ ಇದ್ದಿದ್ದು ಇಸ್ಕಾನಲ್ಲಿ. ನವಗ್ರಹ ಗ್ರಹಣ ಟೈಮಲ್ಲೂ ಲಕ್ಷ್ಮೀ ನರಸಿಂಹ ಹೋಮನೆ ಮಾಡೋದು. ಸೊ ಲಕ್ಷ್ಮೀ ನರಸಿಂಹ ಈ ನವಗ್ರಹಗಳನ್ನು ಕಂಟ್ರೋಲ್ ಮಾಡ್ತಾರೆ ಅಂತ. ಸೊ ವಿಷ್ಣು ಅವತಾರದಲ್ಲಿ ಪವರ್ಫುಲ್ಲು ಲಕ್ಷ್ಮೀ ನರಸಿಂಹ ಅವತಾರ, ಅದರದ್ದು ಅನುಗ್ರಹ ಇದೆ ಅಂತ ನನಗೆ ಎಲ್ಲೋ ಒಂದು ಪ್ರಹ್ಲಾದ ಮಹಾರಾಜ್ ಅವ್ರ ಪಾದನ ಯಾವಾಗಲೂ ನೆನೆಸ್ಕೊಳೋದು, ನಿಂತರ ಭಕ್ತಿ ನನಗೆ ಕೊಡು, ನಿಂತರ ಭಕ್ತಿಗೆ ನನಗೆ ಕೊಡು ಅಂತ. ಆಮೇಲೆ ರಾಮ, ಲಕ್ಷ್ಮಣ, ಬನಶಂಕರಮ್ಮ, ಲಲಿತಾದೇವಿ, ಬೈ ಡಿಫಾಲ್ಟ್ ಕಾಮಾಖ್ಯ, ಉಜ್ಜೈನ್, ಮಹಾಕಾಳ್, ಮತ್ತು ಕಂಚಿ ಕಾಮಾಕ್ಷಿ, ಆಮೇಲೆ ಮೈಸೂರು ಚಾಮುಂಡೇಶ್ವರಿ, ಗಣೇಶ, ಶನಿದೇವ, ಆಂಜನೇಯ, ಇವರೆಲ್ಲ ನನಗೆ ಒಂಥರ ಫೇವ್ರೆಟ್ ಗಾಡ್ಸ್ ಥರ. ಈಶ್ವರ, ಧರ್ಮಸ್ಥಳದ ಮಹಾಕಾಳ್, ಈ ಥರ ಲಿವಿಂಗ್ ಆ್ಯಂಡ್ ನಾನ್ ಲಿವಿಂಗ್ ಅಂದರೆ ಬದುಕಿರೋದು ಮತ್ತು ಬದುಕಿಲ್ದಿದ್ದು, ಜಡ ಅಜಡ ಎರಡರಲ್ಲೂ ಎನರ್ಜಿ ಇರುತ್ತೆ, ಎರಡರಲ್ಲೂ ಶಕ್ತಿ ಇರುತ್ತೆ. ಶಕ್ತಿ ಅಂದರೆ ದೇವಿ. ಸೊ ನಾನ್ ಲಿವಿಂಗ್ ಥಿಂಗ್ಸಿಗೂ ಥ್ಯಾಂಕ್ಸ್ ಹೇಳಬೇಕು. ನೀವೊಂದು ಫೋನು, ಚೇರು, ಮೊಬೈಲು, ಪೆನ್ನು, ಅಡುಗೆ ಮಾಡೋ ಪಾತ್ರೆ, ಸ್ಟವ್, ಆಯುಧಗಳ ಪೂಜೆ ಅಂತ ಹೇಳ್ತಾರಲ್ಲ, ಆಯುಧ ಪೂಜೆ. ಆಯುಧಗಳು ಒಂದು ರಾಕ್ಷಸರನ್ನ ಸಂಹಾರ ಮಾಡಿ ರಕ್ತ ಆಗಿರುತ್ತೆ, ಅದಕ್ಕೆ ಶಾಂತಿ ಮಾಡ್ದಂಗೆ ಆಗುತ್ತೆ. ಅದಲ್ದಿರ ನಿಮ್ಮೊಳಗಿರೋ ಒಂದು ಕೆಟ್ಟದನ್ನು ಬಿಟ್ಟು, ನೆಗೆಟಿವ್ ಎನರ್ಜಿನ ಬಿಟ್ಟು ಒಳಗಿನ ಸಾಧನೆ ಮಾಡೋದು. ಸೊ ದೀಪ ತನ್ನ ಮನಸ್ಸೊಳಗೆ ಹೃದಯದೊಳಗೆ ದೀಪ ಅಂಟಿಸ್ಕೋಬೇಕು ಅಂತ ದೀಪಾವಳಿ. ಇಷ್ಟ ದೇವತಾ ಸಾಯ್ತು. ಸೊ ಲೋಕ ಸಮಸ್ತ ಸುಖಿನೋ ಭವಂತು, ಸರ್ವೇ ಜನೋ ಸುಖಿನೋ ಭವಂತು. ಇದ್ರ ಜೊತೆಗೆ ನಾನು ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ತುಂಬ 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 ಥ್ಯಾಂಕ್ಸ್. ಲೈಕ್ ಆದರೆ ಶೇರ್ ಮಾಡಿ, ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸಿಗೆ ಕಳಿಸಿ, ಫಾಲೋ ಮಾಡಿ.